ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದು ಗೂಡಿ ಬನ್ನಿ ಎನ್ನುವಂತಹ ಆಶಯದೊಂದಿಗೆ ಹಿಂದೂ ಸಂಗಮ ಆಯೋಜನಾ ಸಮಿತಿ ಬಂಟ್ವಾಳ ತಾಲೂಕು ಮೇರಮಜಲು ಮಂಡಲ ಇದರ ವತಿಯಿಂದ ಆರಂಭಗೊಂಡಂತಹ ಹಿರಿಯೋಡು ಬೀಡಿನ ಬಾಕಿಮಾರು ಗದ್ದೆಯಲ್ಲಿ ಆಯೋಜನೆಗೊಂಡಂತಹ ಹಿಂದೂ ಸಂಗಮದ ಕಾರ್ಯಕ್ರಮ ಯಶಸ್ವಿಯಾಗಿ ಫೆಬ್ರವರಿ 1ನೇ ದಿವಸ ಸಂಪನ್ನಗೊಂಡಿತ್ತು. ಬ್ರಹ್ಮ ಸನ್ನಿಧಿ ಬ್ರಹ್ಮರಕೊಟ್ಲು ಇಲ್ಲಿ ಮಹರ್ಷಿ ಆನಂದ ಗುರೂಜಿಯವರು ಪೂಜೆ ಕೈಂಕರ್ಯವನ್ನು ಆರಂಭಿಸುವುದರೊಂದಿಗೆ ಅಲ್ಲಿಂದ 1000 ಮಂದಿ ಒಟ್ಟು ಸೇರಿ ಮೆರವಣಿಗೆಯ ಮೂಲಕ ಬಾಕಿಮಾರು ಗದ್ದೆಯ ಪೆರಿಯೋಡು ಬೀಡಿಗೆ ಬಂದಿದ್ದರು. ಹಾಗೆಯೇ ಹಲವಾರು ವೇದ ಘೋಷಗಳು, ಕುಣಿತ ಭಜನೆ, ಕೇಸರಿ ಧ್ವಜದೊಂದಿಗೆ ಹಾಗೆಯೇ ಗೋಮಾತೆಯೊಂದಿಗೆ ನಮ್ಮ ಮೆರವಣಿಗೆ ಯಶಸ್ವಿಯಾಗಿ ಮುಂದುವರಿಯುತ್ತಿತ್ತು. ತದಾದ ಬಳಿಕ ಬಾಕಿಮಾರು ಗದ್ದೆಯನ್ನು ತಲುಪಿದಂತಹ ಮೆರವಣಿಗೆ ಅಲ್ಲಿ ಅದೆಷ್ಟೋ ಸ್ವದೇಶಿ ವಸ್ತುಗಳ ಪ್ರದರ್ಶನದೊಂದಿಗೆ ಆರಂಭಗೊಂಡು ತದನಂತರ ಸ್ವಾಗತ ನೃತ್ಯದ ಮೂಲಕ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಿ ಶತಕಂಠ ಗಾಯನದೊಂದಿಗೆ ದೇಶದಲ್ಲಿರುವಂತಹ ಹಾಡನ್ನು ಹಾಡಿ ಗೋಮಾತೆಗೆ ಪೂಜೆಯನ್ನು ಸಲ್ಲಿಸಿ ಭಾರತಾಂಬೆಗೆ ಪುಷ್ಪಾರ್ಚನೆಗೈಯುವ ಮೂಲಕ ಅತಿಥಿಗಳು ಸಭಾ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಅಲಂಕರಿಸಿದರು. ವೇದಿಕೆಗೆ ಬಂದಂತಹ ಎಲ್ಲ ಅತಿಥಿಗಳನ್ನು ಸ್ವಾಗತದ ಮೂಲಕ ಸ್ವಾಗತಿಸಿ ತದನಂತರ ಕಾರ್ಯಕ್ರಮ ಮುಂದುವರಿಯುತ್ತಾ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಅನಿಲ್ ಪಂಡಿತ್ ಅವರು ಹಿಂದೂ ಸಂಗಮದ ಉದ್ದೇಶವನ್ನು ಜನತೆಗೆ ತಿಳಿಸಿದರು. ಹಾಗೆ ಇದಾದ ಬಳಿಕ ಮಹಿಳಾ ವಾಚಕಿಯಾಗಿ ಡಾಕ್ಟರ್ ಸ್ವಾತಿ ಕೊಡ್ಮನ್ ಇವರು ವೇದಿಕೆಯ ಮುಂದೆ ಬಂದು ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ದಿವ್ಯ ಉಪಸ್ಥಿತಿಯನ್ನು ಕೊಟ್ಟಂತಹ ಮಹರ್ಷಿ ಆನಂದ ಗುರೂಜಿ ಅವರು ತಮ್ಮ ನುಡಿಗಳನ್ನು ಹಿಂದೂ ಸಮಾಜಕ್ಕೆ ದಾರಿ ಎರೆದರು. ಅದು ಮಂಗಳೂರು ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮಕ್ಷೇತ್ರ ಮಂಗಳೂರಿನ ಈ ಭಾಗದಲ್ಲಿ. ತದನಂತರ ದಿಕ್ಸೂಚಿ ಭಾಷಣಕಾರರಾಗಿ ಆಗಮಿಸಿದಂತಹ ಭಾಷಣಕಾರರು ಅತ್ಯಂತ ಉತ್ತಮವಾದಂತಹ ಮಾಹಿತಿಯನ್ನು ಜನತೆಗೆ ನೀಡಿದರು. ಹೇಗೆ ಕಾರ್ಯಕ್ರಮವು ಯಶಸ್ವಿ ಘಟ್ಟವನ್ನು ತಲುಪಿತ್ತು. ಧನ್ಯವಾದಗಳೊಂದಿಗೆ ಮುಕ್ತಾಯಗೊಂಡಂತಹ ಕಾರ್ಯಕ್ರಮ ತದನಂತರ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಮುಂದುವರಿಯುತ್ತಿತ್ತು. ಸಭಾ ಕಾರ್ಯಕ್ರಮ ಮುಕ್ತಾಯಗೊಂಡಂತಹ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ವೇದಿಕೆಯಲ್ಲಿ ಆಯೋಜನೆಗೊಂಡಿತ್ತು. ವಂದೇ ಮಾತರಂ ಗೀತೆಗೆ 150 ವರ್ಷ ಪೂರ್ಣಗೊಂಡಂತಹ ಹಿನ್ನೆಲೆಯಲ್ಲಿ ಅತ್ಯಂತ ಉಚ್ಚ ಕಂಠದಲ್ಲಿ ಮಹಿಳೆಯರು, ವಿದ್ಯಾರ್ಥಿನಿಯರು ಸೇರಿ ತಾಯಿ ಭಾರತಿಗೆ ಒಂದೇ ಕಂಠದಲ್ಲಿ ವಂದೇ ಮಾತರಂ ಗೀತೆಯನ್ನು ಹಾಡಿದರು. ಹೇಗೆ ಕಾರ್ಯಕ್ರಮ ಯಶಸ್ವಿಯಾಗಿ ಪೂರ್ಣಗೊಂಡಿತ್ತು. ಆಯೋಜಿಸಿದಂಥ ಹಿಂದೂ ಸಂಗಮ 1000ಕ್ಕೂ ಮಿಗಿಲಾಗಿ ಹಿಂದೂ ಬಾಂಧವರನ್ನು ಒಟ್ಟುಗೂಡಿಸಿ ಮತ್ತೊಮ್ಮೆ ಹಿಂದೂ ರಾಷ್ಟ್ರದ ಶಕ್ತಿಯನ್ನು ಸದೃಢಗೊಳಿಸುವಲ್ಲಿ ಯಶಸ್ವಿಯಾಗಿತ್ತು. ಹೇಗೆ ಹಿಂದೂ ಸಂಗಮ ಮೇರಮಜಲು ಮಂಡಲದಲ್ಲಿ ಆಯೋಜನೆಗೊಂಡಂತಹ ಕಾರ್ಯಕ್ರಮ ಮನೆ ಮನಗಳನ್ನು ತಲುಪಿತ್ತು ಎನ್ನುವಂತಹ ವಿಚಾರವನ್ನು ಮುಂದಿಡುತ್ತಾ ನಾನು ಹಿಂದೂ ನಮ್ಮದು ಹಿಂದೂ ರಾಷ್ಟ್ರ ಎನ್ನುವ ಧ್ಯೇಯದಲ್ಲಿ ಆರಂಭಗೊಂಡಂತಹ ಕಾರ್ಯಕ್ರಮ ಸಂಪನ್ನಗೊಂಡಿತ್ತು. ರಾಮ್ ರಾಮ್. ಧನ್ಯವಾದಗಳು. ಮಾತೃಭೂಮಿಯ ಮಕ್ಕಳಾದರೆ ಈಗ ನಿದ್ರಿಸಲೊಲ್ಲಿರಿ, ಮೈಯ ರಕ್ತವು ಶುದ್ಧವಿದ್ದರೆ ಈಗ ತೋರಿಸಬಲ್ಲಿರಿ, ಅಡಿಯ ಮುಂದಿಡೆ ಸ್ವರ್ಗವೆನ್ನಿರಿ, ಗಡಿಯ ನುಡಿಸಲು ಧಾವಿಸಿ, ಕಡಲ ನಾಳಿರಿ ನಭವ ನಳಿರಿ, ಯಂತ್ರ ತಂತ್ರವ ನಿರ್ಮಿಸಿ ಎಂಬ ಕವಿವಾಣಿಯ ಹಾಗೆ ಈ ಭಾರತ ಭೂಮಿಯ ಮಕ್ಕಳು ಸಣ್ಣ ವಿಚಾರಗಳಿಗೆ ವಿಚಲಿತರಾಗದೆ ತಮ್ಮ ಸಾಮರ್ಥ್ಯವನ್ನು ಗಡಿಯನ್ನಾಳುವಂತಹ ಸೈನಿಕನಾಗಿ, ಭೂಮಿಯಿಂದ ಬಾಹ್ಯಾಕಾಶದವರೆಗೆ ಆಳುವಂತಹ ವಿಜ್ಞಾನಿಯಾಗಿ, ಹೊಸ ಆವಿಷ್ಕಾರಗಳನ್ನು ಮಾಡುವ ಒಬ್ಬ ಒಳ್ಳೆ ನಾಯಕನಾಗಿ ಪ್ರತಿಯೋರ್ವರೂ ಕೂಡ ಮುಂದಿಡುವಂತಾಗಲಿ, ಭಾರತಾಂಬೆಯ ಕೀರ್ತಿ ಜಗದುದ್ದಕ್ಕೂ ಪಸರಿಸಲಿ ಎನ್ನುವಂತಹ ಸದಾಶಯದೊಂದಿಗೆ ತನ್ಮೂಲಕ ಈ ಪ್ರತಿ ಗ್ರಾಮಗಳಲ್ಲಿ ಆಯೋಜಿಸಿದಂತಹ ಹಿಂದೂ ಸಂಗಮದ ಉದ್ದೇಶ ಪೂರ್ಣಗೊಳ್ಳಲಿ, ತಾಯಿ ಭಾರತಿ ಸದಾ ಈ ನಿಟ್ಟಿನಲ್ಲಿ ಆಶೀರ್ವದಿಸಲಿ ಎನ್ನುವಂತಹ ಆಶಾಭಾವನೆಯೊಂದಿಗೆ ಸೇರಿರುವಂತಹ ಸರ್ವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.
ಒಮ್ಮೆ ಎಲ್ಲರೂ ಕೂಡ ಭಾರತಾಂಬೆಗೆ ಉಚ್ಚ ಕಂಠದಲ್ಲಿ ಜೈಕಾರವನ್ನು ಹಾಕೋಣ. ಭಲೋ